ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಶ್ಚಿಮ ಬಂಗಾಳವನ್ನು ಗೆದ್ದ ಮಾತ್ರಕ್ಕೆ ಬಿಜೆಪಿಯವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿಲ್ಲ. ಅವರೀಗ ಮತ್ತೊಂದು ಚುನಾವಣೆಗೆ ಭರ್ಜರಿಯಾಗಿ ರೆಡಿ ಆಗ್ತಾ ಇದ್ದಾರೆ. ಆ ಚುನಾವಣೆ ಯಾವುದು ಕೇಳಿದ್ರೆ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ. ಯುಪಿ ಚುನಾವಣೆಗೆ ಕೇವಲ 9 ತಿಂಗಳು ಮಾತ್ರ ಬಾಕಿ ಇದೆ. ಬಂಗಾಳದ ಚುನಾವಣೆ ಬಿಜೆಪಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತೋ ಅದಕ್ಕಿಂತಲೂ ಒಂದು ತೂಕ ಜಾಸ್ತಿ ಯುಪಿಯ ಚುನಾವಣೆ ಬಿಜೆಪಿಗೆ ಇಂಪಾರ್ಟೆಂಟ್ ಆಗತ್ತೆ. ಯಾಕೆ ಅಂತ ನಾನೇ ನಿಮಗೆ ವಿವರಿಸಿ ಹೇಳಬೇಕಾಗಿಲ್ಲ. ಲೋಕಸಭೆ ಚುನಾವಣೆಯನ್ನು ಗೆಲ್ಲಬೇಕು ಅಂತಂದ್ರೆ ಯುಪಿಯನ್ನು ಗೆಲ್ಲಲೇಬೇಕು. 80 ಲೋಕಸಭಾ ಕ್ಷೇತ್ರಗಳಿರುವಂತಹ ಒಂದು ದೊಡ್ಡ ರಾಜ್ಯ. 2024ರಲ್ಲಿ ಯುಪಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗಿದ್ದಕ್ಕೆ ಬಿಜೆಪಿಗೆ ಪೂರ್ಣ ಬಹುಮತ ಬಂದಿಲ್ಲ. ಒಂದು ವೇಳೆ ಯುಪಿಯಲ್ಲೇನಾದರೂ ಅಧಿಕಾರವನ್ನ 2027ರಲ್ಲಿ ಕಳ್ಕೊಂಡಿದ್ದೇ ಆದರೆ ಬಿಜೆಪಿಗೆ 2029ರ ಚುನಾವಣೆ ವೆರಿ ಟಫ್ ಆಗಿಬಿಡುತ್ತೆ. ಹೀಗಾಗಿ ಯುಪಿಯನ್ನು ಗೆಲ್ಲೋದಕ್ಕೆ ಬಿಜೆಪಿ ಈಗಾಗಲೇ ತಂತ್ರಗಾರಿಕೆಯನ್ನು ಆರಂಭಿಸಿದೆ. ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಗಳು ಕೂಡ ಆಗ್ತಾ ಇದೆ. ಆದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡೋದಕ್ಕೆ ಹೋಗ್ತಾ ಇರುವಂತಹ ವಿಚಾರ ಇದಲ್ಲ. ಯುಪಿಯಲ್ಲಿ ಬಿಜೆಪಿಗೆ ಬಯಸದೇ ಲಡ್ಡು ಬಂದು ಬಾಯಿಗೆ ಬೀಳ್ತಾ ಇದೆ. ಕಾಂಗ್ರೆಸ್ ಅಂತಹದೊಂದು ಕೆಲಸಕ್ಕೆ ಕೈ ಹಾಕಿದೆ. ಯುಪಿಯಲ್ಲಿ ಸಮಾಜವಾದಿ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಇದೆಯಲ್ಲ, ಇದು ಛಿದ್ರ ಆಗುವ ಹಂತಕ್ಕೆ ಹೋಗಿದೆ. ಸಮಾಜವಾದಿ ಪಕ್ಷ ಕಾಂಗ್ರೆಸ್ ಅನ್ನ ಹೊರಗೆ ಹಾಕೋದಕ್ಕೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದೆ. ಕಾಂಗ್ರೆಸ್ನವ್ರ ಕತೆ ನಿಮಗೆ ಗೊತ್ತಲ್ಲ, ಇವರು ಯಾವತ್ತಿದ್ರೂ ಕೂಡ ಪರಾವಲಂಬಿಗಳು. ಈಗಾಗಲೇ ಇನ್ನೊಂದು ಪಕ್ಷದ ದೊಡ್ಡ ನಾಯಕಿಯ ಮನೆ ಬಾಗಿಲಿಗೆ ಕಾಂಗ್ರೆಸ್ ಹೋಗಿತ್ತು. ಆದ್ರೆ ಆ ನಾಯಕಿ ಮನೆ ಬಾಗಿಲಿಗೆ ಬಂದಂತಹ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗದೆ ವಾಪಸ್ ಕಳಿಸಿದ್ದಾರೆ. ಮಿತ್ರರೇ, ಇದು ಉತ್ತರ ಪ್ರದೇಶದಲ್ಲಿ ಆದಂತಹ ಬಹಳ ದೊಡ್ಡ ರಾಜಕೀಯ ಡೆವಲಪ್ಮೆಂಟ್. ಈ ಒಂದು ಬೆಳವಣಿಗೆ ಇದೆಯಲ್ಲ, ಇದು ಯೋಗಿ ಗೆಲ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇತ್ತಲ್ಲ, ಅದನ್ನ ಬದಿಗೆ ಸರಿಸಿ ಯೋಗಿ ಎಷ್ಟು ಅಂತರದಲ್ಲಿ ಗೆಲ್ತಾರೆ, 2017ರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿಬಿಡ್ತಾರಾ, ಆ ರೀತಿಯ ಚರ್ಚೆಗಳನ್ನ ಹುಟ್ಟು ಹಾಕಿದೆ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ಯಾವ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಾ ಇದೆ ಅಂತ. ನೀವೇನೋ ಬಾಯಿ ತಪ್ಪಿ ಈತ ಹಾಗೆ ಹೇಳ್ತಾ ಇದ್ದಾನೆ ಅಂತ ಅಂದುಕೊಂಡಿದ್ರೇನೋ, ನಾನು ಬಾಯಿ ತಪ್ಪಿ ಹೇಳಿದ್ದಲ್ಲ, ಅದೇ ಸತ್ಯ. ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 2024ರ ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ ಭರ್ಜರಿ ಯಶಸ್ಸನ್ನ ಗಳಿಸಿತ್ತು. ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ, ರಾಹುಲ್ ಗಾಂಧಿ ಕಾರಣದಿಂದಾಗಿ ಅಖಿಲೇಶ್ ಯಾದವ್ಗೆ ಲಾಭ ಆಯಿತು ಅಂತ. ಅಖಿಲೇಶ್ ಯಾದವ್ಗೆ ಏನ್ ಅನ್ನಿಸ್ತಾ ಇದೆ, ನನ್ನ ಕಾರಣದಿಂದಾಗಿ ಕಾಂಗ್ರೆಸ್ಗೆ ಉತ್ತರ ಪ್ರದೇಶದಲ್ಲಿ ಒಂದು 6 ಸೀಟ್ ಬಂತು, ಇಲ್ಲದೆ ಹೋಗಿದ್ರೆ ಅವರು ಒಂದೇ ಒಂದು ಸೀಟ್ ಗೆಲ್ತಾ ಇರಲಿಲ್ಲ ಅಂತ ಅಖಿಲೇಶ್ ಯಾದವ್ಗೆ ಅನ್ನಿಸ್ತಾ ಇದೆ. ಇದು ಒಳಗೊಳಗೆ ಇರುವಂತಹ ಮುಸುಕಿನ ಗುದ್ದಾಟ. ಆದರೂ ಸಹ ಈ ಹಿಂದೆ ಹೇಗೆ ಪೋಸ್ ಕೊಡ್ತಾ ಇದ್ರು ಗೊತ್ತಾ, 2027ರ ಚುನಾವಣೆಯಲ್ಲೂ ಕೂಡ ಸಮಾಜವಾದಿ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಚುನಾವಣೆಯನ್ನ ಎದುರಿಸುತ್ತೆ ಹೀಗಂತ ಇಬ್ಬರೂ ಬಿಂಬಿಸಿಕೊಳ್ತಾ ಇದ್ರು. ಆದ್ರೆ ಈ ಪಂಚರಾಜ್ಯಗಳ ಫಲಿತಾಂಶ ಬಂತಲ್ಲ, ಅದಾಗ್ತಿದ್ದ ಹಾಗೆ ಈ ಅಖಿಲೇಶ್ ಯಾದವ್ ಕಾಂಗ್ರೆಸ್ನ ಮೈತ್ರಿಕೂಟಕ್ಕೆ ಬಹಿರಂಗವಾಗಿ ಎಳ್ಳು ನೀರು ಬಿಟ್ಟಿದ್ದಾರೆ. ಅಖಿಲೇಶ್ ಯಾದವ್ ಓಪನ್ ಆಗಿ ಹೇಳದೇ ಇರಬಹುದು, ನಾನಿವತ್ತು INDIA ಕೂಟದಲ್ಲಿ ಇಲ್ಲ ಅಂತ. ಆದ್ರೆ ಅವರ ನಡೆ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಒಂದು ಕಡೆ TMC ಸೋತೋಗ್ತಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಅವರನ್ನ ಅಖಿಲೇಶ್ ಯಾದವ್ ಹೋಗಿ ಭೇಟಿ ಆಗ್ತಾರೆ. ತಮಿಳುನಾಡಿನಲ್ಲಿ DMK ಸೋಲ್ತಿದ್ದ ಹಾಗೆ ಕಾಂಗ್ರೆಸ್ ಅವರನ್ನ ತೊರೆದು TVK ಜೊತೆಗೆ ಸೇರ್ಕೊಳ್ತು. ಆದ್ರೆ ಅಖಿಲೇಶ್ ಯಾದವ್ ಏನ್ ಮಾಡ್ತಾರೆ, ನಾವು DMK ಜೊತೆಗಿದ್ದೀವಿ, ನಾವು ಯಾವತ್ತೂ ಕೂಡ ದ್ರೋಹ ಮಾಡೋದಿಲ್ಲ ಅನ್ನುವ ಅರ್ಥದಲ್ಲಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಅಖಿಲೇಶ್ ಯಾದವ್ ಅವರಿಗೆ ಒಂದು ಕನ್ಫರ್ಮ್ ಆಗಿದೆ, ಕಾಂಗ್ರೆಸ್ ಎಲ್ಲಾ ಕಡೆಯಲ್ಲೂ ಕೂಡ ದ್ರೋಹ ಮಾಡ್ತಾ ಇದೆ. ಇವರು ಯಾರ ಜೊತೆಗೂ ಇರೋದಿಲ್ಲ, ಇವರು ಅಧಿಕಾರದಾಹಿಗಳು. ಇವತ್ತು TMC DMKಗಾಗಿದ್ದು ನಾಳೆ ನನಗೂ ಕೂಡ ಆಗಬಹುದು ಅಂತ ಅಖಿಲೇಶ್ ಯಾದವ್ಗೆ ಅನಿಸೋದಕ್ಕೆ ಶುರುವಾಗಿದೆ. ಅದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಹೀಗಾಗಿ ಅಖಿಲೇಶ್ ಯಾದವ್ ಈ ಮೆಸೇಜ್ ಅನ್ನು ಪಾಸ್ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ಕಾಂಗ್ರೆಸ್ಗೂ ಕೂಡ ಅರ್ಥ ಆಗಿದೆ, ನಾವು ಅಖಿಲೇಶ್ ಯಾದವ್ ಅವರನ್ನೇ ನಂಬಿಕೊಂಡು ಕೂತಿದ್ರೆ 2027ರಲ್ಲಿ ನಮಗೇನು ಲಾಭ ಆಗೋದಿಲ್ಲ. ಉತ್ತರ ಪ್ರದೇಶದಲ್ಲಿ ನಾವು ಆಲ್ಟರ್ನೇಟಿವ್ ಅನ್ನು ಹುಡುಕೊಳ್ಬೇಕು ಅಂತ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಈಗ ಮಾಯಾವತಿ ಮನೆ ಬಾಗಿಲಿಗೆ ಹೋಗಿದೆ. ಕಾಂಗ್ರೆಸ್ನ SC ಘಟಕದ ರಾಷ್ಟ್ರೀಯ ಅಧ್ಯಕ್ಷರಾದ ರಾಜೇಂದ್ರ ಪಾಲ್ ಗೌತಮ್ ಹಾಗೂ ಯುಪಿಯ ಕಾಂಗ್ರೆಸ್ನ ಸಂಸದ ತನುಷ್ ಪುನಿಯಾ ಇಬ್ರು ಸೇರ್ಕೊಂಡು ಮೇ 20ನೇ ತಾರೀಕು BSPಯ ಮುಖ್ಯಸ್ಥೆ ಮಾಯಾವತಿಯವರ ಮನೆಗೆ ಹೋಗಿದ್ರು. ನಿಮಗೆಲ್ಲ ಗೊತ್ತೇ ಇದೆ, ಉತ್ತರ ಪ್ರದೇಶದಲ್ಲಿ BSP ಮುಖ್ಯಸ್ಥೆ ಮಾಯಾವತಿ ದೊಡ್ಡ ಹೆಸರು. ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥವರು. ಉತ್ತರ ಪ್ರದೇಶದಲ್ಲಿ ಈಗಲೂ ಕೂಡ ಮಾಯಾವತಿಗೆ ಒಂದು ವರ್ಗದ ವೋಟ್ ಬ್ಯಾಂಕ್ ಇದೆ. ಅದರ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಈಗ ಮಾಯಾವತಿ ಮನೆ ಬಾಗಿಲು ತಟ್ಟೋದಕ್ಕೆ ಶುರು ಮಾಡಿದೆ. ಆದರೆ ವಿಪರ್ಯಾಸ ಏನು ಗೊತ್ತಾ, ಹೀಗೆ ಬಂದಂತಹ ಕಾಂಗ್ರೆಸ್ ನಾಯಕರನ್ನ ಮಾಯಾವತಿ ಮನೆ ಒಳಗೆ ಸೇರಿಸಲೇ ಇಲ್ಲ. ಹಾಗಂದ ಮಾತ್ರಕ್ಕೆ ಮಾಯಾವತಿ ಕಾಂಗ್ರೆಸ್ನವರನ್ನ ಅವಮಾನಿಸಿ ಕಳಿಸಿದ್ದಾರೆ, ಈ ಮೈತ್ರಿ ಸಂಭವವೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಮಾಯಾವತಿಯವರ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳದೆ ಇವರಿಬ್ರು ಹೋಗಿದ್ರು. ಹೀಗಾಗಿ ಮಾಯಾವತಿ ಭೇಟಿಗೆ ನಿರಾಕರಿಸಿರಬಹುದು. ಕಾಂಗ್ರೆಸ್ ಇನ್ನೂ ಸಹ ಸಮಾಜವಾದಿ ಪಕ್ಷದ ಜೊತೆಗಿನ ಮೈತ್ರಿಯಿಂದ ಅಧಿಕೃತವಾಗಿ ಎಕ್ಸಿಟ್ ಆಗಿಲ್ಲ. ಈ ಸಂದರ್ಭದಲ್ಲಿ ಭೇಟಿ ಆದ್ರೆ ಇದು ಬೇರೆಯದೇ ಸಂದೇಶ ಕೊಟ್ಟಂತಾಗತ್ತೆ. ಇದರ ಸಾಧಕ ಬಾಧಕದ ಬಗ್ಗೆ ಚರ್ಚೆ ಮಾಡಿ ನಂತರದಲ್ಲಿ ಭೇಟಿ ಆಗೋದು ಸೂಕ್ತ ಅಂತ ಮಾಯಾವತಿಗೆ ಅನಿಸಿರಬಹುದು. ಹೀಗಾಗಿ ಕಾಂಗ್ರೆಸ್ನ ನಿಯೋಗವನ್ನ ಅವರು ಭೇಟಿ ಮಾಡದೆ ಕಳುಹಿಸಿದ್ದಾರೆ. ಇತ್ತ ಕಾಂಗ್ರೆಸ್ನವರು ಕೂಡ ಪ್ರಯತ್ನವನ್ನ ಬಿಟ್ಟು
ಬಿಟ್ಟಿಲ್ಲ. ಅವರು ದಿಢೀರಂತ ಮಾಯಾವತಿಯನ್ನ ಹೊಗಳೋದಕ್ಕೆ ಶುರು ಮಾಡಿದ್ದಾರೆ. ಮಾಯಾವತಿ ಭೇಟಿಗೆ ಹೋಗಿದ್ದಂತಹ ಕಾಂಗ್ರೆಸ್ನ SC ಘಟಕದ ಅಧ್ಯಕ್ಷ ರಾಜೇಂದ್ರ ಪಾಲ್ ಗೌತಮ್ ಮಾಯಾವತಿ ಬಗ್ಗೆ ಉತ್ತಮವಾದಂತಹ ಮಾತುಗಳನ್ನಾಡಿದ್ದಾರೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ, ನಾವು ಬೆಹನ್ ಮಾಯಾವತಿಯವರ ಯೋಗಕ್ಷೇಮ ವಿಚಾರಿಸೋದಕ್ಕೆ ಹೋಗಿದ್ವಿ, ಭೇಟಿ ಸಾಧ್ಯ ಆಗಿಲ್ಲ, ಇನ್ನೊಮ್ಮೆ ನಮಗೆ ಭೇಟಿಗೆ ಅವಕಾಶ ಸಿಗುತ್ತೆ ಅಂತ ಅವರು ಬರೆದುಕೊಂಡಿದ್ದಾರೆ. ಹಾಗೆ ಇನ್ನೊಂದು ಪೋಸ್ಟ್ ಹಾಕ್ಬಿಟ್ಟು, ನಾನು ಇವತ್ತು ಲಕ್ನೋದ ಅಂಬೇಡ್ಕರ್ ಪಾರ್ಕ್ಗೂ ಕೂಡ ಹೋಗಿದ್ದೆ, ಮಾಯಾವತಿ ಕಾಲದಲ್ಲಿ ಈ ಪಾರ್ಕ್ ಅನ್ನ ಅದ್ಭುತವಾಗಿ ನಿರ್ಮಾಣ ಮಾಡಲಾಗಿದೆ, ಮಾಯಾವತಿ ಅಧಿಕಾರದಲ್ಲಿದ್ದಾಗ ತುಂಬಾ ಉತ್ತಮ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಯಾವತಿಯನ್ನ ಕೊಂಡಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಮಾಯಾವತಿ ಜೊತೆಗೆ ಕೈ ಜೋಡಿಸೋದಕ್ಕೆ ಎಲ್ಲಾ ಪ್ರಯತ್ನವನ್ನ ಆರಂಭಿಸಿದೆ ಎನ್ನುವಂತಹದ್ದು ಪಕ್ಕ. ಈ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಮಾಯಾವತಿ ದಿಢೀರಂತ ಮೇ 24ನೇ ತಾರೀಕು ಒಂದು BSPಯ ಸಭೆ ಕರೆದಿದ್ದಾರೆ. ಈ ಡಾಟ್ಗಳನ್ನೆಲ್ಲ ಕನೆಕ್ಟ್ ಮಾಡಿದ್ದೆ ಆದ್ರೆ ಮೈತ್ರಿಗೆ ಕಸರತ್ತು ನಡೀತಾ ಇದೆ ಎನ್ನುವಂಥದ್ದು ಪಕ್ಕ ಆಗತ್ತೆ. ಇದರ ಜೊತೆಗೆ ಮಿತ್ರರೇ, ಮಾಯಾವತಿ ಈಗಾಗಲೇ AIMIM ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೂ ಕೂಡ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವಂತಹ ಸುದ್ದಿ ಉತ್ತರ ಪ್ರದೇಶದಿಂದ ಬರ್ತಾ ಇದೆ. ಅಸಾದುದ್ದೀನ್ ಓವೈಸಿ ಉತ್ತರ ಪ್ರದೇಶದ ಮೇಲೆ ಕಣ್ಣಿಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಓವೈಸಿ ಹವಾ ಕೂಡ ಇದೆ. ಮಾಯಾವತಿ ಬಳಿಯಲ್ಲಿ ದಲಿತ ವೋಟ್ ಬ್ಯಾಂಕ್ ಇದೆ, ಓವೈಸಿ ಬಂದಿದ್ದೆ ಆದ್ರೆ ಮುಸ್ಲಿಂ ವೋಟ್ ಬ್ಯಾಂಕ್ ಬರುತ್ತೆ. ಈ ಮೂಲಕವಾಗಿ ಉತ್ತರ ಪ್ರದೇಶದಲ್ಲಿ ನಾವು ಮತ್ತೆ ಪುಟಿದೇಳಬಹುದು ಅಂತ ಮಾಯಾವತಿ ಲೆಕ್ಕಾಚಾರ ಹಾಕೊಂಡಿದ್ರು. ಇದರ ನಡುವೆ ಕಾಂಗ್ರೆಸ್ ಕೂಡ ಸೇರ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಕಾಂಗ್ರೆಸ್ ಎಲ್ಲಿ ಲಾಭ ಆಗುತ್ತೋ ಆ ಕಡೆಗೆ ತೂರಿಕೊಳ್ಳುತ್ತೆ ಇರುತ್ತೆ. ಅಂದ್ರೆ ಗಾಳಿ ಬಂದ ಕಡೆಗೆ ತೂರ್ಕೊಳ್ಳೋದು ಅಂತಾರಲ್ಲ, ಅದನ್ನ ಅಕ್ಷರಶಃ ಈ ದೇಶದ ರಾಜಕಾರಣದಲ್ಲಿ ಫಾಲೋ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಮಾತ್ರ. ಮಿತ್ರರೇ, ನಾನು ಈಗ ಹೇಳೋದ್ನಲ್ಲ, ಇದೆಲ್ಲ ಒಂದು ಭಾಗ. ಇದರಿಂದ ಉತ್ತರ ಪ್ರದೇಶದ ರಾಜಕಾರಣದ ಮೇಲೆ ಏನು ಪರಿಣಾಮ ಬೀರುತ್ತೆ? ಇದು ಯೋಗಿ ಅವರಿಗೆ ತೊಂದರೆ ಮಾಡುತ್ತಾ, ಲಾಭ ಮಾಡುತ್ತಾ? BJP ಮತ್ತು ಸಮಾಜವಾದಿ ಪಕ್ಷದ ಮೇಲೆ ಇದು ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ? ಅದ್ರ ಬಗ್ಗೆ ಈಗ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಒಂದು ಮಾತು ಹೇಳ್ಬಿಡ್ತೀನಿ. ಮಾಯಾವತಿ, ಕಾಂಗ್ರೆಸ್ ಮತ್ತು ಓವೈಸಿ ಈ 3 ಜನ ಕೈ ಜೋಡಿಸಿದ್ದೆ ಆದ್ರೆ ಉತ್ತರ ಪ್ರದೇಶದಲ್ಲಿ 2027 ಚುನಾವಣೆಯನ್ನ ಯೋಗಿ ಆದಿತ್ಯನಾಥ್ ಗೆಲ್ತಾರಾ ಇಲ್ವಾ ಅನ್ನುವಂತಹ ಚರ್ಚೆ ಇತ್ತಲ್ಲ, ಆ ಚರ್ಚೆ ಮಾಯ ಆಗತ್ತೆ. ಬದಲಾಗಿ ಯೋಗಿ ಆದಿತ್ಯನಾಥ್ ಕ್ಲೀನ್ ಸ್ವೀಪ್ ಮಾಡ್ತಾರಾ, 3/2 ಬಹುಮತ ಬರುತ್ತಾ, 2017 ರಿಸಲ್ಟ್ ಮರುಕಳಿಸುತ್ತಾ, ಈ ರೀತಿಯ ಚರ್ಚೆಗಳು ಆರಂಭಗೊಳ್ತವೆ. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಯಾಕೆ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಯಾವಾಗ ತ್ರಿಕೋಣ ಸ್ಪರ್ಧೆ ಆಗುತ್ತೋ ಆಗ BJPಗೆ ನೇರ ಲಾಭ ಆಗುತ್ತೆ. BJP ಬಯಸೋದು ಕೂಡ ಇದನ್ನೇ. ಉತ್ತರ ಪ್ರದೇಶದಲ್ಲಿ BJP ಕಳೆದ 10 ವರ್ಷದಲ್ಲಿ ಬಹಳ ಗಟ್ಟಿಯಾದಂತಹ 40% ವೋಟ್ ಶೇರ್ ಅನ್ನು ತನ್ನ ಬಳಿ ಇಟ್ಕೊಂಡಿದೆ. 2019 ಚುನಾವಣೆಯಲ್ಲಿ ಇದು 49% ಕೂಡ ರೀಚ್ ಆಗಿತ್ತು, ಅಂದ್ರೆ ಮೋದಿ ಅವರ ಲೋಕಸಭಾ ಚುನಾವಣೆಯಲ್ಲಿ. ಆದರೆ 2022ರಲ್ಲಿ ಇದು 41%ಗೆ ಕುಸಿದಿತ್ತು. ಇಲ್ಲಿ BJPಗೆ ಸಮಸ್ಯೆ ಆಗಬಹುದಾದಂತಹ ಒಂದು ವಿಚಾರ ಏನು ಕೇಳಿದ್ರೆ, ಒಂದು ವೇಳೆ ಮಾಯಾವತಿ ಪಕ್ಷ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿ ಆ ಎಲ್ಲ ವೋಟ್ಗಳು ಕೂಡ ಅಖಿಲೇಶ್ ಯಾದವ್ ಪಕ್ಷಕ್ಕೆ ಶಿಫ್ಟ್ ಆಗಿದ್ದೆ ಆದ್ರೆ ಅದು BJPಗೆ ಡ್ಯಾಮೇಜ್ ಮಾಡುತ್ತೆ. 2022 ಮತ್ತು 2024ರಲ್ಲಿ BJP ಈ ತಪ್ಪನ್ನ ಮಾಡಿತು. ಮಾಯಾವತಿ ಸ್ವಲ್ಪ ನ್ಯೂಟ್ರಲ್ ಆದ್ರೆ ಆ ವೋಟ್ಗಳು ನಮಗೆ ಬರುತ್ತೆ, ನಮ್ಮ ವೋಟ್ ಶೇರ್ ಇನ್ನೂ ಜಾಸ್ತಿ ಆಗುತ್ತೆ ಎನ್ನುವ ಲೆಕ್ಕಾಚಾರದಲ್ಲಿ BJP ಇತ್ತು. ಆದ್ರೆ 2024 ಚುನಾವಣೆಯಲ್ಲಿ ಏನಾಗುತ್ತೆ, ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಇಬ್ರು ಕೂಡ ಜೊತೆಗೆ ಬಂದ್ಬಿಟ್ಟು BJP ಏನಾದ್ರೂ ಈ ಬಾರಿ ಗೆದ್ದಿದ್ದೆ ಆದ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ, 400 ಸೀಟನ್ನ ಕೇಳ್ತಾ ಇರೋದೇ ಅದಕ್ಕೆ, ಇವರು ಮೀಸಲಾತಿ ತೆಗೆದುಹಾಕ್ತಾರೆ ಅಂತ ಪ್ರಚಾರ ಮಾಡಿದ್ರು. ಜೊತೆಗೆ ರಾಹುಲ್ ಗಾಂಧಿ ಅವರು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತೆಲ್ಲ ಘೋಷಣೆ ಮಾಡಿದ್ರು. ಇದು ಉತ್ತರ ಪ್ರದೇಶದ ಚುನಾವಣೆ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಿತು. ಮಾಯಾವತಿ ಪಕ್ಷ ಕೊಲ್ಯಾಪ್ಸ್ ಆಯಿತು, ಆದ್ರೆ ಆ ವೋಟ್ಗಳು ಕಂಪ್ಲೀಟ್ ಆಗಿ ಸಮಾಜವಾದಿ ಮತ್ತು ಕಾಂಗ್ರೆಸ್ಗೆ ಶಿಫ್ಟ್ ಆಯಿತು. ಇದು 2024 ಲೋಕಸಭಾ ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ 37 ಸೀಟ್ ಗೆಲ್ಲುವಂತಾಯಿತು. ಕಾಂಗ್ರೆಸ್ ಕೂಡ ಈ ಹೂವಿನ ಜೊತೆ ನಾರೂ ಸ್ವರ್ಗಕ್ಕೆ ಹೋಯ್ತು ಅನ್ನುವ ಹಾಗೆ 6 ಸೀಟ್ಗಳನ್ನ ಉತ್ತರ ಪ್ರದೇಶದಲ್ಲಿ ಗೆದ್ದುಕೊಳ್ತು. ಹೀಗಾಗಿ BJPಗೂ ಕೂಡ ಈ ಮಾಯಾವತಿ ಕಂಪ್ಲೀಟ್ ಆಗಿ ಶಸ್ತ್ರತ್ಯಾಗ ಮಾಡೋದು ಬೇಕಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಈಗ ಮಾಯಾವತಿ ಜೊತೆಗೆ ಸೇರ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದೆಯಲ್ಲ, ಇದು BJPಗೆ ಬಯಸದೇ ಬಂದಂತಹ ಭಾಗ್ಯ. ಮಾಯಾವತಿ ದಲಿತ ಪಾಲಿಟಿಕ್ಸ್ ಮಾಡುವಂತವರು, ಈ ಕಾಂಗ್ರೆಸ್ ಇದೆಯಲ್ಲ ಇದು ಮುಸ್ಲಿಮರ ಓಲೈಕೆ ಮಾಡುವಂತಹ ಪಕ್ಷ. ಇದರ ಜೊತೆಗೆ ಅಸಾದುದ್ದೀನ್ ಓವೈಸಿ ಪಕ್ಷವೂ ಬಂದಿದ್ದೇ ಆದ್ರೆ ಉತ್ತರ ಪ್ರದೇಶದಲ್ಲಿ ದಲಿತ ಮತ್ತು ಮುಸ್ಲಿಂ ವೋಟ್ಗಳು ಚದುರಿ ಹೋಗುತ್ತೆ. ಉತ್ತರ ಪ್ರದೇಶದಲ್ಲಿ ದಲಿತ ಮತ್ತು ಮುಸ್ಲಿಂ ವೋಟ್ಗಳನ್ನೇ ನೆಚ್ಚಿಕೊಂಡಿರುವಂತಹ ಪಕ್ಷ ಯಾವುದಾದ್ರೂ ಇದ್ರೆ ಅದು ಸಮಾಜವಾದಿ ಪಕ್ಷ. 2024 ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ 37 ಮತ್ತು ಕಾಂಗ್ರೆಸ್ 6 ಸೀಟ್ಗಳನ್ನು ಗೆಲ್ಲೋದಕ್ಕೆ ಕಾರಣವೇ ಅದು. ಈಗ ಮಾಯಾವತಿ ಮತ್ತು ಕಾಂಗ್ರೆಸ್ ಸೇರ್ಕೊಳ್ತಿದ್ದ ಹಾಗೆ ಅಖಿಲೇಶ್ ಯಾದವ್ಗೆ ಹೊಡೆತ ಬೀಳುತ್ತೆ. ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ಕೇವಲ ಯಾದವ ವೋಟ್ ಬ್ಯಾಂಕ್ ಅನ್ನ ನೆಚ್ಚಿಕೊಂಡಂತಹ ಪಕ್ಷ ಆಗುತ್ತೆ. 2017 ಚುನಾವಣೆಯಲ್ಲಿ ಹೇಗೆ 18% ವೋಟ್ ಶೇರ್ ಅನ್ನು ತೆಗೆದುಕೊಂಡಿದ್ರೋ ಅಲ್ಲಿಗೆ ಬಂದು ನಿಂತ್ಕೊಳ್ತಾರೆ, ಅಥವಾ ಅದಕ್ಕಿಂತ ಒಂದು 2-3% ಹೆಚ್ಚುವರಿಯಾಗಿ ಬರಬಹುದು. ಅದಕ್ಕಿಂತ ಜಾಸ್ತಿ ವೋಟ್ ಶೇರ್ ಅಖಿಲೇಶ್ ಯಾದವ್ಗೆ ಬರೋದಿಲ್ಲ. ಮಾಯಾವತಿ ಈಗ ಕಳ್ಕೊಂಡಂತಹ 10% ವೋಟ್ ಶೇರ್ ಅನ್ನ ಪಡೆದು ಅವರೊಂದು 20%ಗೆ ಬಂದು ನಿಂತ್ಕೊಳ್ತಾರೆ. ಕಾಂಗ್ರೆಸ್
ಕಾಂಗ್ರೆಸ್ ಒಂದು 2-3% ವೋಟ್ ಶೇರನ್ನು ಪಡೆದುಕೊಳ್ಳುತ್ತೆ. ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಅವರಿಗೆ ಇರುವಂತಹದ್ದೇ ಅಷ್ಟು. ಹೀಗಾಗಿದ್ದೇ ಆದರೆ ಬಿಜೆಪಿಗೆ 2017 ರಿಸಲ್ಟ್ ಮರುಕಳಿಸುತ್ತೆ. 2017ರಲ್ಲಿ ಬಿಜೆಪಿ ಅಭೂತಪೂರ್ವ ಸಾಧನೆ ಮಾಡಿತು. ಬಿಜೆಪಿ ಗಳಿಸಿದ್ದು ಕೇವಲ 39% ವೋಟ್ ಶೇರ್ ಮಾತ್ರ, ಆದರೆ ಗೆದ್ದಿದ್ದು 312 ಕ್ಷೇತ್ರಗಳು. ಯಾಕೆ ಅಂತಂದ್ರೆ ಅಪೋಸಿಷನ್ ಛಿದ್ರ ಆಗಿ ಹೋಗಿತ್ತು. ಬಿಎಸ್ಪಿಯ ಮಾಯಾವತಿಯು ವೋಟ್ ಪಡೆದಿದ್ರು, ಅಖಿಲೇಶ್ ಯಾದವ್ ಕೂಡ ವೋಟ್ ಪಡೆದಿದ್ರು. ಈ ಕಾರಣದಿಂದಾಗಿ ಬಿಜೆಪಿ ಲಾಭ ಮಾಡಿಕೊಂಡಿತ್ತು. ಆದರೆ 2022ರ ಚುನಾವಣೆಯಲ್ಲಿ ಬಿಜೆಪಿ 41.29% ವೋಟ್ ಶೇರ್ ಅನ್ನು ಪಡೆದುಕೊಳ್ತು. ಆದರೂ ಕೂಡ ಬಿಜೆಪಿಗೆ ಬಂದಿದ್ದು ಕೇವಲ 273 ಸೀಟುಗಳು ಮಾತ್ರ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಮಾಯಾವತಿ ವೀಕ್ ಆಗಿದ್ದು. ಆ ವೋಟ್ಗಳನ್ನು ಪಡೆದಂತಹ ಅಖಿಲೇಶ್ ಯಾದವ್ಗೆ ಹೊಸ ಹುಮ್ಮಸ್ಸು ಬಂದಿತ್ತು. ಈಗ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಚೆನ್ನಾಗಿ ಗೊತ್ತು, ನಾವೇನೇ ಸರ್ಕಸ್ ಮಾಡಿದ್ರೂ ಕೂಡ ಉತ್ತರ ಪ್ರದೇಶದಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಅವ್ರೇನು ಮಾಡ್ತಾರೆ, ನಾನು ಗೆದ್ದೇ ಬಿಟ್ಟಿದ್ದೀನಿ ಅಂತ ಕನಸು ಕಾಣ್ತಾ ಇದ್ದಾರಲ್ಲ ಅಖಿಲೇಶ್ ಯಾದವ್, ಅವರ ಕನಸಿಗೆ ಬ್ರೇಕ್ ಹಾಕುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಹಾಗಾದರೆ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, UPಯ ಯೋಗಿ ಆದಿತ್ಯನಾಥ್ ಅಷ್ಟೆಲ್ಲ ಪ್ರಭಾವಶಾಲಿ, ಇಷ್ಟಾದರೂ ಕೂಡ ಅಖಿಲೇಶ್ ಯಾದವ್ಗೆ ಆ ಹುಮ್ಮಸ್ಸು ಎಲ್ಲಿಂದ ಬರ್ತಾ ಇದೆ? ಯೋಗಿಯನ್ನು ನೋಡಿದ್ರೆ ಅವರು ಸೋಲ್ತಾರೆ ಅಂತ ಯಾವ ಕಾರಣಕ್ಕೂ ಅನ್ನಿಸ್ತಾ ಇಲ್ಲ. ಆದರೂ ಅಖಿಲೇಶ್ ಯಾದವ್ ಗೆದ್ದಂತೆ ಬೀಗ್ತಾ ಇದ್ದಾರಲ್ಲ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಾ ಇದೆ ಅಂತ. ಮಿತ್ರರೇ, ಇದಕ್ಕೆ ಕಾರಣ 2024ರ ಲೋಕಸಭಾ ಚುನಾವಣೆ. ಉತ್ತರ ಪ್ರದೇಶದಲ್ಲಿ ಒಟ್ಟು 80 ಲೋಕಸಭಾ ಕ್ಷೇತ್ರಗಳಿದಾವಲ್ಲ, ಅದೇ ರೀತಿಯಾಗಿ 403 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಈ 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ಇದೆಯಲ್ಲ, ಇದಕ್ಕೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 184 ಕ್ಷೇತ್ರದಲ್ಲಿ ಮುನ್ನಡೆ ಸಿಕ್ಕಿದೆ. ಹಾಗೆ ಕಾಂಗ್ರೆಸ್ ಪಕ್ಷ 6 ಕ್ಷೇತ್ರವನ್ನು ಗೆದ್ದುಕೊಂಡಿರಬಹುದು, ಆದರೆ ವಿಧಾನಸಭಾವಾರು ನೋಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ 39 ಕ್ಷೇತ್ರದಲ್ಲಿ ಮುನ್ನಡೆ ಸಿಕ್ಕಿದೆ. ಈ ಮೈತ್ರಿಕೂಟಕ್ಕೆ 2024ರ ಚುನಾವಣೆಯಲ್ಲಿ ಒಟ್ಟು 224 ಕ್ಷೇತ್ರದಲ್ಲಿ ಮುನ್ನಡೆ ಸಿಕ್ಕಿತ್ತು. ಉತ್ತರ ಪ್ರದೇಶದಲ್ಲಿ ಬಹುಮತಕ್ಕೆ ಬೇಕಾಗಿರುವಂತಹದ್ದು ಕೇವಲ 202. ಇದೇ ಕಾರಣದಿಂದ ಅಖಿಲೇಶ್ ಯಾದವ್ ಅನ್ನಿಸ್ತಾ ಇದೆ, ನಾವೇ ಬಾಸ್, ಮುಂದಿನ ಚುನಾವಣೆಯನ್ನು ನಾವು ಇದೇ ರೀತಿಯಾಗಿ ಗೆಲ್ತೀವಿ, 2027ಕ್ಕೆ ನಾನು ಪುನಃ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅಖಿಲೇಶ್ ಯಾದವ್ ಕನಸು ಕಾಣ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ಗೆ ಏನು ಆಸೆ ಗೊತ್ತಾ, ನಾವು 39 ಕ್ಷೇತ್ರದಲ್ಲಿ ಮುನ್ನಡೆ ಪಡೆದಿದ್ವಲ್ಲ, ಸರ್ಕಾರದ ಜುಟ್ಟನ್ನು ನಾವು ಹಿಡ್ಕೊಳ್ತೀವಿ, ನಾವು ಕೂಡ ಸರ್ಕಾರದ ಭಾಗ ಆಗಬೇಕು. ಹೇಗೆ ತಮಿಳುನಾಡಿನಲ್ಲಿ 5 ಸೀಟ್ ಗೆದ್ದು ವಿಜಯ್ ಸರ್ಕಾರದ ಭಾಗ ಆಗೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆಯೋ, ಅದೇ ರೀತಿಯಾಗಿ UPಯಲ್ಲೂ ಆಗಬೇಕು ಅಂತ ಕಾಂಗ್ರೆಸ್ ಕನಸು ಕಾಣ್ತಾ ಇದೆ. ಆದರೆ ಅಖಿಲೇಶ್ ಯಾದವ್ಗೆ ಅದಿಷ್ಟ ಇಲ್ಲ. ಇವರು ನಮ್ಮಿಂದ ಲಾಭ ಪಡೆದುಕೊಳ್ತಾರೆ, ನಮ್ಮ ವೋಟ್ ಬ್ಯಾಂಕನ್ನು ಕದೀತಾರೆ, ನಾಳೆ ರಿಸಲ್ಟ್ ವ್ಯತ್ಯಾಸ ಆಗಿದ್ದೇ ಆದರೆ ಇವರು ನಮ್ಮನ್ನು ಬಿಟ್ಟು ಪಲಾಯನ ಮಾಡ್ತಾರೆ, ಹೀಗಂತ ಅಖಿಲೇಶ್ ಯಾದವ್ ಅನ್ನಿಸ್ತಾ ಇದೆ. ಹೀಗಾಗಿ ಏಕಾಂಗಿ ಸ್ಪರ್ಧೆಯೇ ನಮಗೆ ಲಾಭ ಅನ್ನುವಂಥದ್ದು ಅಖಿಲೇಶ್ ಯಾದವ್ ಲೆಕ್ಕಾಚಾರ. ಒಂದು ವೇಳೆ ಮಿತ್ರರೇ BSP ಜೊತೆಗೆ ಕಾಂಗ್ರೆಸ್ ಹೋಗಿದ್ದೇ ಆದರೆ INDIA ಕೂಟ ಅಧಿಕೃತವಾಗಿ ಛಿದ್ರಗೊಳ್ಳುತ್ತೆ. ಮತ್ತೆ INDIA ಕೂಟಕ್ಕೆ ಯಾವುದೇ ರೀತಿಯಲ್ಲೂ ಅಸ್ತಿತ್ವ ಇರೋದಿಲ್ಲ. ಯಾಕೆಂದರೆ BSP ಬಳಿಯಲ್ಲಿ ಯಾವುದೇ ಸಂಸದರಿಲ್ಲ. ಈಗಾಗಲೇ DMK ಹೊರ ಹೋಗಿದೆ. ಅವರು ಲೋಕಸಭೆಯಲ್ಲಿ ಪ್ರತ್ಯೇಕವಾಗಿ ಕೂರೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದಾರೆ. ಅಂದರೆ INDIA ಕೂಟಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ DMK ಘೋಷಣೆ ಮಾಡಾಗಿದೆ. ಈಗ ಅಖಿಲೇಶ್ ಯಾದವ್ ಕೂಡ ಹೊರ ಹೋಗಿದ್ದೇ ಆದರೆ INDIA ಕೂಟ ಈ ದೇಶದಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗುತ್ತೆ. ಮಿತ್ರರೇ, ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ರಾಜಕೀಯ ಬೆಳವಣಿಗೆ. ಈ ಬಗ್ಗೆ ಸಾಕಷ್ಟು ಅಪ್ಡೇಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.